ಹೇಯ್ ಹಲೋ ಸೋಲ್ಜರ್ಸ್. ಇಷ್ಟು ದಿನ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದ ಕನಸು ಎಕ್ಸಾಕ್ಟ್ಲಿ ಇವತ್ತು ನನಸಾಗಿದೆ. ಬಿಫೋರ್ ಐ ಸ್ಟಾರ್ಟ್ ಐ ಸೇ ಸಮಥಿಂಗ್. ಈ ಚಾನಲ್ನ ನಾನು ಯಾಕೆ ಶುರು ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಒಂದಿನ ಕಾಲ್ ಚಾಚ್ಕೊಂಡು ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೆ. ಆಗ ಸಡನ್ ಆಗಿ ನಮ್ಮಮ್ಮ ನನ್ನ ಹತ್ರ ಬಂದು, ಸೋಂಬೇರಿ ಮುಂಡೆದೆ, ಸೀರಿಯಸ್ಲಿ ಮನೆಯಲ್ಲಿ ಹೀಗೆ ಬೈದ್ಬಿಟ್ರು. ಇವತ್ತಿನ ಜನ್ಸಿ ಹುಡುಗರನ್ನೆಲ್ಲ ನೋಡೋ ಹೇಗಿದ್ದಾರೆ, ಅದು ಇದು ಮಾಡ್ಕೊಂಡೆ ದಿವ್ಸಕ್ಕೆ 20-30 ಸಾವಿರ ಖರ್ಚು ಮಾಡ್ತಾರೆ. ಅದನ್ನೇ ಸಂಬಳ ಅಂತ ತಗೊಂಬಂದು ನನಗ್ ಕೊಡ್ತೀಯ, ಅದರಲ್ಲಿ ಲೆಕ್ಕ ಬೇರೆ ಕೇಳ್ತೀಯ. ಹೋಗೊಂದ್ಸಲ ಅವ್ರ ಕಾಲ್ ಕೆಳಗಡೆ ನುಸುಳ್ ಬಿಡು ಒಂದ್ಸಲ. ಈ ತರ ಬೈಸ್ಕೊಂಡಾದ್ಮೇಲೆ ಇನ್ನೇನಿದೆ. ಮೊದಲೇ 90s ಕಿಡ್ಸ್ಗೆ ಈ ಮಾನ ಮರ್ಯಾದೆ ರೋಷ ಆವೇಶ ಅನ್ನೋದು ಸ್ವಲ್ಪ ಜಾಸ್ತಿ. ದೊಡ್ಡದಾಗ ಒಂದು ಸಿನಿಮಾ ಡೈಲಾಗ್ ಹೊಡೆದ್ಬಿಟ್ಟೆ ಗೆದ್ದು ಬಿಡ್ತೀನಿ ಅಂತ. ಸರಿ ನಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ನೋಡೋಣ ಅಂತ ಹುಡುಕಿದ್ರೆ ನಾಚಿಕೆ ಪಡ್ಕೊಂಡೆ 90s ಹುಡುಗರು ಜೀವನ ಎಲ್ಲ ಹಿಂಗಾಗೋಗ್ಬಿಡ್ತಾ ಅಂತ. ಏನ್ ಮಾಡ್ತೀವಿ ಅಂತ ಹೇಳಿದ್ರು ಈ ನಾಚಿಕೆ ಅನ್ನೋದು ಒಂದು ಅಡ್ಡ ಬರುತ್ತೆ. ಏನಾದ್ರೂ ಅಂದವಾಗಾದ್ರೂ ಹುಟ್ಟಿದ್ರೆ ಬ್ಲಾಗಿಗಾದ್ರೂ ಮಾಡ್ಬೋದಾಗಿತ್ತು. 10th ಸ್ಟ್ಯಾಂಡರ್ಡ್ ಫೇಲ್ ಆಗಿರೋ ಹುಡುಗಿನೇ ರಿಜೆಕ್ಟ್ ಮಾಡ್ರೋ ಅಂದ ನಮ್ದು. ಸರಿ ಬಿಡಿ, ನನ್ನ ಬಗ್ಗೆ ಏನೋ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ. ಇವಾಗ ಚಾನಲ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಪ್ರಪಂಚದಲ್ಲಿ ಯಾರೂ ತೋರಿಸ್ದೇ ಇರೋ ಅದ್ಭುತನೇ ನಾನು ತೋರಿಸ್ತಾ ಇಲ್ಲ. ನಾನು ನೋಡಿರೋ ಮೂವೀಸ್ನ ಸೀರೀಸ್ನ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಅದನ್ನ ಆಲ್ರೆಡಿ ನೀವು ಬೇರೆ ಚಾನಲ್ಗಳಲ್ಲೂ ನೋಡಿರ್ಬೋದು, ಕೇಳಿರ್ಬೋದು. ಆದರೆ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಬ್ರೋ, ನನ್ನ ಚಾನಲ್ ಓಪನ್ ಮಾಡಿದ್ರೆ ನಿಮ್ಮ ಟೈಮ್ ವೇಸ್ಟ್ ಆಯಿತು ಅಂತ ನಿಮಗೆ ಯಾವತ್ತೂ ಅನ್ಸಲ್ಲ. ಅಷ್ಟು ನೀಟಾಗಿ ಮೂವೀಸ್ನಾಗಲಿ ಸೀರೀಸ್ನಾಗಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ನಂದು ಸುದೀಪ್ ಸರ್ ವಾಯ್ಸು ಅಲ್ಲ, ರವಿಶಂಕರ್ ಸರ್ ವಾಯ್ಸು ಅಲ್ಲ. ನನಗೆ ದೇವ್ರು ಕೊಟ್ಟಿರೋ ವಾಯ್ಸ್ ಇದೇನೆ. ಏನೋ ನಿಮ್ಮನೆ ಹುಡುಗ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬ್ರೋ, ಆಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಸಾರಿ, ಮೇನ್ ಟಾಪಿಕ್ಗೆ ಮರ್ತೋಗ್ತಾ ಇದ್ದೀನಿ. ಮೊದಲಿಗೆ ಯಾವ ಮೂವಿ ಮಾಡಲಿ ಅಂತ ಸಿಕ್ಕಾಬಟ್ಟೆ ರಿಸರ್ಚ್ ಮಾಡಿದೆ. ಸರಿ ಇದನ್ನ ಮಾಡೋಣ ಅಂತ ಹೇಳಿ ಯಾರಾದರೂ ಮಾಡಿದಾರ ಅಂತ ಹೇಳಿ ಹುಡುಕಿದ್ರೆ ರಾಮಚಂದ್ರ ಒಂದು 500 ಚಾನಲಲ್ಲಿ ಮಾಡಿ ಬಿಸಾಕಿರ್ತಾರೆ. ನಂದು ಬೇರೆ ಹೊಸ ಚಾನಲು, ಸಾಲಿಡಾಗಿ ಎಂಟ್ರಿ ಕೊಡಬೇಕು ಅಂತ ತಿಳ್ಕೊತಾ ಇದ್ದೀನಿ. ಯಾವ್ದನ್ ಮಾಡ್ಲಿ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಲಾಕ್ಡೌನ್ ದಯೆಯಿಂದ ಅವಾಗ ನೋಡಿದ ಒಂದು ಸೀರೀಸ್ ಹೆಸರು ಬಂದು ಡಾರ್ಕ್ ಅಂತ. ಇದನ್ನು ಯಾರಾದರೂ ಮಾಡಿರ್ತಾರೆ. ಒಂದು ಹೋಟ್ಲಲ್ಲಿ ರುಚಿ ಚೆನ್ನಾಗಿದೆ ಅಂತೇಳಿ ಲೈಫ್ ಲಾಂಗ್ ಅದೇ ಹೋಟ್ಲಲ್ಲಿ ಊಟ ಮಾಡೋಕ್ಕಾಗತ್ತಾ? ಬೇರೆ ಹೋಟ್ಲಿಗೆ ಹೋಗಬೇಕು, ರುಚಿ ನೋಡಬೇಕು, ಆಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕು. ಬ್ರದರ್, ನಾನು ಕೇಳ್ತಾ ಇರೋದು 2-3 ಎಪಿಸೋಡ್ ನೋಡು. 4ನೇ ಎಪಿಸೋಡ್ ಏನಾದರೂ ಬರೋದು ಲೇಟ್ ಆದರೆ ನೀನೇ ನನಗೆ ಮೆಸೇಜ್ ಆಗ್ತೀಯ. ಎಲ್ಲಿ ಸತ್ತು ಬಿದ್ದಿದೆಯೋ ಬೇಗ ಅಪ್ಲೋಡ್ ಮಾಡೋ ಬ್ಯಾವಕೂಫ್ ಅಂತ ನೀವೇ ಬೈತೀರ. ಯಾಕಂದ್ರೆ ಅಷ್ಟು ಡೀಪ್ ಆಗಿ ಈ ಸೀರೀಸ್ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗುತ್ತೆ. ಇವನೇನು ಬರೀ ಹುಡುಗರ್ನೇ ಮೆನ್ಷನ್ ಮಾಡ್ತೀಯನಲ್ಲ. ನಾವಿಲ್ಲಿ ಹುಡುಗಿರು ನೋಡ್ತಾ ಇದೀವಲ್ಲ ಅಂತ ಯಾವ್ದಾದ್ರು ಹುಡುಗಿ ತಿಳ್ಕೊಂಡ್ರೆ ಹುಡುಗರ್ನಾದ್ರೆ ಬ್ರೋ ಅಂತ ಕರೆದು ಬಿಡ್ಬೋದು. ಹುಡುಗಿರ್ನ SISTER ಅಂತ ಕರೆಯುವಂತ ಒಳ್ಳೆ ಹುಡುಗ ಅಂತೂ ನಾನಲ್ಲ. 90s ಹುಡುಗರಿಗೆ ಮೊದಲೇ ಹುಡುಗಿರು ಸಿಗ್ತಾ ಇಲ್ಲ. ನಾನು ನಿಮ್ಮನ್ನ ಆ ಥರ ಕರೆದು ಬೇರೆಯವ್ರಿಗೆ ಆದರ್ಶ ಆಗ್ತೀನಿ ಅನ್ನೋದೆಲ್ಲ ಕನಸಿನ ಮಾತು. ಬೇಕಿದ್ರೆ ಆರಾಮಾಗಿ ಫ್ರೆಂಡ್ಸ್ ಆಗಿದ್ಬಿಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಹತ್ರ ಏನು ಕೇಳ್ತಾರೋ ನಾನು ಅದನ್ನೇ ನಿಮ್ಮ ಹತ್ರ ಕೇಳ್ತೀನಿ. ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರುತ್ತಲ್ವಾ, ಗಟ್ಟಿಯಾಗಿ ಒತ್ಬಿಟ್ಟು ಒಂದ್ಸಲ ಗಂಟೆ ಹೊಡೆದ್ಬಿಡು ಬ್ರೋ. ಹುಡುಗಿರು ಗಂಟೆ ಹೊಡೆಯೋದೆಲ್ಲ ಬೇಡ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ನ ಮಾಡ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಅದೇ ನನ್ನ ನಂಬಿಕೆ. ವಿಡಿಯೋನ ಪೂರ್ತಿ ನೋಡಿದಾದ್ಮೇಲೆ ದಿಸ್ ಒನ್ ಇಸ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನಿಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ಮೆಸೇಜ್ ರೂಪದಲ್ಲಿ ನನ್ನ ಜೊತೆ ಮಾತಾಡಿ. ಪ್ರತಿ ಮೆಸೇಜ್ಗೂ ನಾನು ರಿಪ್ಲೈ ಕೊಡ್ತೀನಿ. ವೆಯ್ಟ್ ಮಾಡ್ತಾ ಇರ್ತೀನಿ ಬ್ರೋ ಮೆಸೇಜಸ್ಗೋಸ್ಕರ. ಸೊ ಇನ್ನೇನಿದೆ, ಶುರು ಮಾಡೋಣ. ಅವತ್ತು ಜೂನ್ 21, 2019 ಜರ್ಮನಿನಲ್ಲಿರೋ ವಿಂಡನ್ ಊರಿನಲ್ಲಿ ಮೈಕಲ್ ಕನ್ವಲ್ಡನ್ ಅವರು ಒಂದು ಲೆಟರ್ನ ಬರೆದು ಅದನ್ನ ಟೇಬಲ್ ಮೇಲಿಟ್ಟು ನೇಣಾಕೊಂಡು ಸತ್ತೇ ಹೋಗ್ಬಿಡ್ತಾನೆ. ಅವನು ಯಾಕೆ ಆ ಥರ ಮಾಡ್ಕೊಂಡ ಅಂತ ನಮಗೆ ಇವಾಗಲೇ ಗೊತ್ತಾಗಲ್ಲ. ಬಟ್ ಆ ಲೆಟರ್ ಮೇಲೆ ನವೆಂಬರ್ 4 ರಾತ್ರಿ 10:13 ಒಳಗಡೆ ಇದನ್ನ ಓಪನ್ ಮಾಡಬಾರ್ದು ಅಂತ ಬರೆದಿರುತ್ತೆ. ಅವನು ಯಾಕೆ ಆ ಥರ ನೇಣಾಕೊಂಡು ಸಾಯ್ಬೇಕು, ಯಾಕೆ ಆ ಥರ ಲೆಟರ್ನ ಬರೆದಿಡಬೇಕು? ಈ ಕ್ವಶನ್ಗೆ ಆನ್ಸರ್ ನಮಗೆ ಯಾರ ಹತ್ರನೂ ಸಿಗಲ್ಲ. ಇದೆಲ್ಲ ನಡೆದು 4 ತಿಂಗಳಾಗೋಗುತ್ತೆ. ಅಂದ್ರೆ ಇದು ನವೆಂಬರ್ ತಿಂಗಳು. ಆಗ್ಲೇ ಜೋನಸ್ ನಿದ್ದೆಯಿಂದ ಎದ್ದಂತಾನೆ. ಈ ಜೋನಸ್ ಯಾರಂದ್ರೆ ನೇಣಾಕೊಂಡು ಸತ್ತೋದ್ನಲ್ವಾ ಮೈಕಲ್, ಅವನ ಮಗ. ಈ ಜೋನಸ್ಗೆ ಅವ್ರ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಅವನು ಸಡನ್ ಆಗಿ ನೇಣಾಕೊಂಡು ಸತ್ತೋಗಿದ್ರಿಂದ ಇವನು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾನೆ. ಈಗೀಗ ಸ್ವಲ್ಪ ನಾರ್ಮಲ್ ಸ್ಟೇಜ್ಗೆ ಬಂದಿರ್ತಾನೆ. ಈ ಜೋನಸ್ಗೆ ಆನಾ ಅನ್ನೋ ಅಮ್ಮ ಇರ್ತಾರೆ. ಅವರು ಈ ಜೋನಸ್ ತರ ಅಲ್ಲ. ಅವಳು ಗಂಡ ಸತ್ತೋಗಿರೋದು ಅವಳಿಗೆ ಸ್ವಲ್ಪನೂ ಕೂಡ ಬೇಜಾರಿಲ್ಲ. ಯಾಕಂದ್ರೆ ಅವಳಿಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಬಂದು ಓಲ್ರಿಚ್ ಅಂತ. ಅವನು ಅದೇ ಊರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಮೈಕಲ್ ಸತ್ತೋದಾಗಿಂದ ಇವನ್ ಜೊತೆ ಅಕ್ರಮ ಸಂಬಂಧನ ಇಟ್ಕೊಂಡಿರ್ತಾಳೆ. ಸರಿ, ಇವಾಗ ಅವ್ನು ಬಂದಿದ್ದ ಕೆಲಸನೆಲ್ಲ ಮುಗಿಸ್ಕೊಂಡು ಯಾವ ರೀತಿ ಕಳ್ದಾರಿನಲ್ಲಿ ಬಂದಿರ್ತಾನೋ ಅದೇ ರೀತಿ ಆಚೆ ಹೋಗ್ತಾನೆ. ಇದೆಲ್ಲ ಪಾಪ ಜೋನಸ್ಗೆ ಗೊತ್ತಿಲ್ಲದೆ ನಡೀತಾ ಇರುತ್ತೆ. ಜೋನಸ್ ಈಗ ಸ್ಕೂಲ್ಗೆ ತನಗಿಷ್ಟವಾದ ಯೆಲ್ಲೋ ಜಾಕೆಟ್ ಹಾಕೊಂಡು ಹೋಗ್ತಾ ಇರ್ತಾನೆ.
ಈ ವಿಂಡನ್ ಅನ್ನೋ ಊರಿಗೆ ದೊಡ್ಡ ಗುರುತು ಏನಪ್ಪಾ ಅಂತ ಹೇಳಿದ್ರೆ ಆ ಊರಿನಲ್ಲಿರೋ ಅತಿ ದೊಡ್ಡ ಪವರ್ ಪ್ಲಾಂಟ್. ಈ ಊರಿನಲ್ಲಿ ರೀಸೆಂಟ್ ಆಗಿ ಎರಿಕ್ ಅನ್ನೋ ಹುಡುಗ ಮಿಸ್ ಆಗಿರ್ತಾರೆ. ಅವನ ಮಿಸ್ಸಿಂಗ್ ಫೋಟೋಸ್ನೆಲ್ಲ ರೋಡ್ ನಲ್ಲಿ ಅಂಟಿಸಿರ್ತಾರೆ. ಅದನ್ನೆಲ್ಲ ಜೋನಸ್ ಈಗ ನೋಡ್ಕೊಂಡು ಅಲ್ಲಿಂದ ಪೀಟರ್ ಅನ್ನೋರ್ನ ಹೋಗಿ ಮೀಟ್ ಆಗ್ತಾನೆ. ಈ ಪೀಟರ್ ಯಾರಪ್ಪ ಅಂತ ಹೇಳಿದ್ರೆ ಮೈಕಲ್ ನೇಣಕೊಂಡು ಸತ್ತೋಗಿದ್ರಿಂದ ಜೋನಸ್ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನಲ್ವಾ, ಅವನನ್ನ ಟ್ರೀಟ್ ಮಾಡ್ತಾ ಇರೋ ಸೈಕಾಟ್ರಿಸ್ಟ್ ಡಾಕ್ಟರ್. ಪೀಟರ್ ಈಗ ಜೋನಸ್ ಹತ್ರ ಮಾತಾಡ್ತಾ ನೀನ್ ಇವಾಗ ಪರವಾಗಿಲ್ಲ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಜೋನಸ್ ಇವಾಗ ಇಲ್ಲ ಡಾಕ್ಟರ್, ನಾನಿನ್ನು ಸರಿ ಹೋಗಿಲ್ಲ. ನಮ್ಮಪ್ಪ ಅವಾಗವಾಗ ನನ್ನ ಕಣ್ಣಿಗೆ ಕಾಣಿಸ್ಕೋತಾ ಇರ್ತಾರೆ. ಯಾಕೆ ನಿಮ್ಮಪ್ಪ ನಿನ್ ಕಣ್ಣಿಗೆ ಪದೇ ಪದೇ ಕಾಣಿಸ್ಕೋತಾರೆ ಅಂತ ಪೀಟರ್ ಕೇಳ್ತಾನೆ. ಅದಕ್ಕೆ ಉತ್ತರನ ನೀವೇ ಕೊಡ್ಬೇಕು ಅಂತ ಹೇಳಿ ಜೋನಸ್ ಪೀಟರ್ನೇ ಕೇಳ್ತಾನೆ. ನಾನು ಕೊಡ್ತಾ ಇರೋ ಟ್ಯಾಬ್ಲೆಟ್ಸ್ನೆಲ್ಲ ಟೈಮ್ ಟು ಟೈಮ್ ತಗೋತಾ ಇದೀಯ ಅಂತ ಪೀಟರ್ ಕೇಳಿದಾಗ ಜೋನಸ್ ಅದನ್ನೆಲ್ಲ ನಾನು ಕರೆಕ್ಟ್ ಆಗೇ ತಗೋತಾ ಇದ್ದೀನಿ. ನಮ್ಮಪ್ಪ ಯಾಕೆ ನೇಣಾಕೊಂಡು ಸತ್ತೋದ್ರು ಅಂತ ಕಷ್ಟ ಅವ್ರಿಗೇನ್ ಬಂದಿತ್ತು, ನನಗೊಂದು ಮಾತು ಹೇಳ್ದಲೆ ಹೋಗ್ಬಿಟ್ರಲ್ಲ ಅಂತ ಹೇಳಿ ಗೋಳಾಡ್ತಾನೆ. ಆಕ್ಚುಲಿ ಅಲ್ಲಿ ನಡೆದಿರೋದೇನಪ್ಪ ಅಂತ ಹೇಳಿದ್ರೆ ಆ ದಿನ ಮೈಕಲ್ ಬರ್ದಿಟ್ಟ ಲೆಟರ್ ಬಂದು ಜೋನಸ್ಗೆ ಸಿಕ್ಕಿರಲ್ಲ. ಅದನ್ನ ಜೋನಸ್ ಅಜ್ಜಿ ತಗೊಂಡ್ಬಿಟ್ಟಿರ್ತಾಳೆ. ಅಂದ್ರೆ ಮೈಕಲ್ನ ಅಮ್ಮ ಆ ಲೆಟರ್ನ ತಗೊಂಡ್ಬಿಟ್ಟಿರ್ತಾಳೆ. ಅವಳ ಹೆಸರು ಬಂದು ಹೈನಸ್. ಆ ಲೆಟರ್ ಮೇಲೆ ಬರ್ದಿರುತ್ತಲ್ವಾ ರಾತ್ರಿ 10-13 ನವೆಂಬರ್ 4 ಅಂತ ಹೇಳಿ. ಆ ದಿನ ಇವತ್ತೆ. ಆ ಟೈಮ್ಗೋಸ್ಕರ ಹೈನಸ್ ವೆಯ್ಟ್ ಮಾಡ್ತಾ ಇರ್ತಾಳೆ. ಈಗ ನಮ್ಗೆ ಹೋಲ್ರಿಚ್ ನ ತೋರಿಸ್ತಾರೆ. ಈ ಹೋಲ್ರಿಚ್ ಯಾರು ಅಂತ ಗೊತ್ತಲ್ವಾ? ಜೋನಸ್ ಅಮ್ಮನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನಲ್ವಾ ಅವನು ಇವಾಗ ತನ್ನ ಮನೆಗೆ ಬರ್ತಾನೆ. ಅವನ ಮನೆಯಲ್ಲಿ ಕ್ಯಾಥ್ರಿನ ಬಂದು ಅವನ ಹೆಂಡತಿ, ಮಾರ್ತಾ ಬಂದು ಅವನ ಮಗಳು, ಮಿಕ್ಕಲ್ ಮತ್ತೆ ಮ್ಯಾಗ್ನಸ್ ಅನ್ನೋ ಇಬ್ರು ಗಂಡ್ಮಕ್ಳು ಕೂಡ ಇರ್ತಾರೆ. 3 ಜನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂತ ಬೇಗ ರೆಡಿ ಆಗ್ತಾ ಇರ್ತಾರೆ. ಆದ್ರೆ ಈ ಮಿಕ್ಕಲ್ ಅನ್ನೋನಿದಾನಲ್ವಾ ಅವನು ಮಾತೇ ಕೇಳಲ್ಲ. ಅವನು ರೆಡಿ ಆಗದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವನು ಬಂದು ಹುಡಿನಿಯ ದೊಡ್ಡ ಫ್ಯಾನು. ಓಲ್ರಿಚ್ ಈಗ ಸರಿ ನನಗಿವಾಗ ಒಂದು ಟ್ರಿಕ್ ನ ತೋರಿಸಿ ಆಮೇಲೆ ನೀನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗು ಅಂತ ಕೇಳ್ತಾನೆ. ಅದಕ್ಕೆ ಮಿಕ್ಕಲ್ ಈಗ ಅಲ್ಲಿದ್ದ ಒಂದು ವಸ್ತುನ ತಗೊಂಡು ಅದ್ರ ಮೇಲೆ ಯೆಲ್ಲೋ ಕಲರ್ ಕಪ್ ನ ಇಟ್ಟು ಅದನ್ನ ಕ್ಲೋಸ್ ಮಾಡ್ತಾನೆ. ಇನ್ನೊಂದು ಕಪ್ ನ ತೋರಿಸ್ತಾನೆ, ಅದು ಎಂಟಿ ಆಗಿರುತ್ತೆ. ಅಪ್ಪ ಇವಾಗ ಸರಿಯಾಗಿ ಗಮನಿಸಿ ಅಂತ ಹೇಳಿ ಆ ಎಂಟಿ ಕಪ್ ಮೇಲೆ 2 ಸಲ ಟ್ಯಾಪ್ ಮಾಡ್ತಾನೆ. ಈಗ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿದ್ದ ವಸ್ತು ಇದ್ರೊಳಗಡೆ ಬಂದ್ಬಿಟ್ಟಿರುತ್ತೆ. ಅದನ್ನ ನೋಡಿ ಓಲ್ರಿಚ್ ಈಗ ಸೂಪರ್ ಕಣೋ, ಹೇಗ್ ಮಾಡ್ದೆ ಇದನ್ನ ಅಂತ ಕೇಳ್ತಾನೆ. ಅದಕ್ಕೆ ಮಿಕ್ಕಲ್ ಇವಾಗ ಅಪ್ಪ ಪ್ರಶ್ನೆ ಹೇಗೆ ಅನ್ನೋದಲ್ಲ ಯಾವಾಗ ಅನ್ನೋದೇ ಇಂಪಾರ್ಟೆಂಟ್. ಈ ಡೈಲಾಗ್ ನ ಎಲ್ರು ಗಟ್ಟಿಯಾಗಿ ಗುರ್ತಿಟ್ಕೊಂಡ್ಬಿಡಿ. ಯಾಕಂದ್ರೆ ಈ ಸೀರೀಸ್ ನಲ್ಲಿ ಹೇಗೆ ಅನ್ನೋದಕ್ಕಿಂತ ಯಾವಾಗ ನಡೀತು ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಈ ಕಡೆ ಜೋನಸ್ ಈಗ ತುಂಬಾ ತಿಂಗಳ ನಂತರ ಸ್ಕೂಲ್ಗೆ ಬರ್ತಾನೆ. ಅವನಿಗೆ ಸ್ಕೂಲೇ ಒಂಥರ ಕಾಣಿಸೋ ಫೀಲ್ ಆಗುತ್ತೆ. ಆಗ್ಲೇ ಅಲ್ಲಿಗೆ ಬೋಟೋಸ್ ಅನ್ನೋನು ಜೋನಸ್ ಹತ್ರ ಬರ್ತಾನೆ. ಇವರಿಬ್ರು ಫ್ರೆಂಡ್ಸು. ನೀನ್ ಇಷ್ಟು ದಿನ ಇಲ್ದೆ ಸ್ಕೂಲೇ ಬೋರ್ ಹೊಡಿತಾ ಇತ್ತು ಅಂತ ಹೇಳ್ಬೇಕಾದ್ರೆ ಆ ಸ್ಕೂಲ್ ನಲ್ಲಿದ್ದ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಜೋನಸ್ ನ ಒಂಥರ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಈ ತರ ಇವರೆಲ್ಲ ನಾನು ನೋಡ್ತಾ ಇದಾರೆ ಅಂತ ಜೋನಸ್ ಬಾಟಸ್ ಹತ್ರ ಕೇಳ್ತಾನೆ. ಅದಕ್ಕೆ ಬಾಟಸ್ ಇವಾಗ ಅದನ್ನೆಲ್ಲ ಬಿಟ್ಬಿಡು, ಇವಾಗ ಹಾಟ್ ಟಾಪಿಕ್ ಏನ್ ಗೊತ್ತಾ, ಆ ಎರಿಕ್ ಮಿಸ್ ಆಗಿರೋದು. ಅದ್ರ ಬಗ್ಗೆ ಮಾತಾಡ್ಕೊಂಡು ಇಬ್ರು ಈಗ ಸ್ಕೂಲ್ ಒಳಗಡೆ ಹೋಗ್ತಾರೆ. ಈ ಕಡೆ ಓಲ್ರಿಚ್ ಈಗ ತನ್ನ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿ ಈ ಎರಿಕ್ ಅನ್ನೋ ಹುಡುಗ ಮಿಸ್ ಆಗಿರ್ತಾನಲ್ವಾ, ಅವ್ರ ಅಪ್ಪ ಅಮ್ಮ ಬಂದು ಸ್ಟೇಷನ್ ಅಲ್ಲಿ ಕಿರ್ಚಾಡ್ತಾ ಇರ್ತಾರೆ. ಅಲ್ಲಿ ಚೀಫ್ ಪೊಲೀಸ್ ಕೂಡ ಒಬ್ರು ಇರ್ತಾರೆ. ಅವಳ ಹೆಸರು ಬಂದು ಚಾರ್ಲೆಟ್ ಅಂತ. ಅವಳೀಗ ಎರಿಕ್ ಪೇರೆಂಟ್ಸ್ ಜೊತೆ ಮಾತಾಡ್ತಾ ನಾವು ನಮ್ಮ ಇನ್ವೆಸ್ಟಿಗೇಷನ್ ಫಾಸ್ಟ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಆ ಮಿಸ್ ಆಗಿರೋ ಹುಡುಗನ ಅಮ್ಮ ಇರ್ತಾಳಲ್ವಾ, ಅವಳು ಚಾರ್ಲೆಟ್ ಮುಖದ ಮೇಲೆನೆ ಉಗಿದ್ ಬಿಡ್ತಾಳೆ. ಆಗ ಓಲ್ರಿಚ್ ಅದನ್ನೆಲ್ಲ ನೋಡಿ ಅಲ್ಲಿಗೆ ಬಂದು ನೀವ್ ಈ ತರ ಎಲ್ಲ ಮಾಡಬಾರ್ದು, ಅದು ತಪ್ಪು. ನಾವು ನಮ್ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ಆದಷ್ಟು ಬೇಗ ನಿಮ್ ಮಗನ್ನ ಹುಡುಕೊಡೋ ಜವಾಬ್ದಾರಿ ನಮ್ದು. ಪ್ಲೀಸ್ ಇಲ್ಲಿ ತೊಂದರೆ ಕೊಡಬೇಡಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ತಾನೆ. ಈ ವಿಂಡನ್ ಅನ್ನೋ ಊರಿನಲ್ಲಿ ಒಂದು ಕಾಡಿದೆ. ಆ ಕಾಡೊಳಗಡೆ ಒಂದು ಗುಹೆ ಇದೆ. ಆ ಗುಹೆಯಿಂದ ಈಗ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ. ಅವನ್ ಯಾರು ಏನು ಅಂತ ನಮಗೀಗ ಗೊತ್ತಾಗಲ್ಲ. ಜೋನಸ್ ಈಗ ಸ್ಕೂಲ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಆ ಮೀಟಿಂಗ್ಗೆ ಸ್ಟೂಡೆಂಟ್ಸು ಪೇರೆಂಟ್ಸು ಎಲ್ಲರೂ ಬರ್ತಾ ಇರ್ತಾರೆ. ಆಗ್ಲೇ ಅಲ್ಲಿಗೆ ಓಲ್ರಿಚ್ ಮಗಳು ಮಾರ್ತಾ ಕೂಡ ಅಲ್ಲಿಗೆ ಬರ್ತಾಳೆ. ಅವಳು ನೋಡಿದ ತಕ್ಷಣ ಜೋನಸ್ಗೆ ಅಷ್ಟು ಖುಷಿ, ಯಾಕಂದ್ರೆ ಇಬ್ರು ಪ್ರೀತಿಸ್ತಾ ಇರ್ತಾರೆ. ಬಟ್ ಮೈಕಲ್ ಸತ್ತೋದಾಗಿಂದ ಜೋನಸ್ ಸ್ಕೂಲ್ಗೆ ಬಂದಿರಲ್ಲ. ಅಷ್ಟು ತಿಂಗಳಾದ್ಮೇಲೆ ಅವಳನ್ನ ನೋಡ್ತಾ ಇದ್ದಾನಲ್ವಾ, ಅದಕ್ಕೆ ಅಷ್ಟು ಖುಷಿ. ಅವಳೀಗ ಹತ್ರ ಬಂದು ಇವನನ್ನ ಮಾತಾಡಿಸ್ತಾಳೆ ಅಂತ ಪಾಪ ಇವನ್ ತಿಳ್ಕೊತಾನೆ. ಅವಳು ನೋಡಿದ್ರೆ ಇವನ್ ಫ್ರೆಂಡ್ ಬೋಟಸ್ ಇದಲ್ವಾ, ಅವನ್ ಪಕ್ಕ ಹೋಗಿ ಕೂತ್ಕೋತಾಳೆ. ಬರೀ ಕೂತ್ಕೊಂಡ್ರು ಪರವಾಗಿಲ್ಲ, ಅವನ್ ಕೈ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದ. ಅದನ್ನ ನೋಡಿ ಜೋನಸ್ಗೆ ತುಂಬಾ ಬೇಜಾರಾಗ್ಬಿಡತ್ತೆ. ಆದ್ರೂ ಅದನ್ನ ಹೊರಗಡೆ ತೋರಿಸ್ಕೊಳ್ದೆ ಸುಮ್ನೆ ಕೂತ್ಕೊಂಡ್ಬಿಡ್ತಾನೆ. ಈಗ ಸ್ಕೂಲ್ ಪ್ರಿನ್ಸಿಪಾಲ್ ಸ್ಟೇಜ್ ಮೇಲೆ ಬರ್ತಾರೆ. ಆ ಸ್ಕೂಲ್ ಪ್ರಿನ್ಸಿಪಾಲ್ ಯಾರು ಅಂತ ಗೊತ್ತಾಯ್ತಾ? ಅದು ಬೇರೆ ಯಾರು ಅಲ್ಲ, ಓಲ್ರಿಚ್ ನ ಹೆಂಡತಿ, ಅಂದ್ರೆ ಮಾರ್ತಾ ಅಮ್ಮ. ಕ್ಯಾಥ್ರಿನ ಈಗ ಸ್ಟೇಜ್ ಮೇಲೆ ಮಾತಾಡ್ತಾ ನಮ್ ಸ್ಕೂಲ್ ನಲ್ಲಿ ಓದ್ತಾ ಇದ್ದ ಹೆರಿಕ್ ಕಳೆದೋಗಿ 2 ವಾರ ಆಯ್ತು. ಇಲ್ಲಿವರೆಗೂ ಒಂದ್ ಕ್ಲೂ ಕೂಡ ಸಿಕ್ಕಿಲ್ಲ. ಸೊ ನಿಮಗೇನಾದ್ರೂ ಗೊತ್ತಿದ್ರೆ ನಮ್ಮ ಹತ್ರ ಹೇಳ್ಬೋದು. ಈ ತರ ಅಲ್ಲಿ ಕ್ಯಾಥ್ರಿನ ಹೇಳ್ತಾ ಇದ್ರೆ ಜೋನಸ್ ಈ ಕಡೆ ಪದೇ ಪದೇ ಕೈನೇ ನೋಡ್ತಾ ಇರ್ತಾನೆ. ಈಗ ಮಾರ್ತಾ ಕೂಡ ಜೋನಸ್ನ ನೋಡ್ತಾಳೆ.
ನಾವೀಗ ಮಾರ್ತಾ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ನೋಡಿದ್ರೆ ಇವನು ಇಷ್ಟು ತಿಂಗಳಾದ್ರೂ ಸ್ಕೂಲ್ಗೆ ಬಂದಿರಲ್ಲ. ಇವನ ಅಪ್ಪ ತೀರೋಗಿದ್ರಿಂದ ಇವನು ಫ್ರಾನ್ಸ್ಗೆ ಹೋಗ್ಬಿಟ್ಟ ಅಂತ ಕೇಳ್ಪಡ್ತಾಳೆ. ಸೊ ಅದರಿಂದಲೇ ಅವನ್ ಚಾಪ್ಟರ್ ಮುಗೀತು ಅಂತ ಹೇಳಿ ಅವಳ ಚಾಪ್ಟರ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ಕೋತಾಳೆ, ಅದು ಕೂಡ ಅವನ್ ಫ್ರೆಂಡ್ ಜೊತೆನೆ. ಬಟ್ ಜೋನಸ್ ಈಗ ಸಡನ್ ಆಗಿ ಬಂದ್ಬಿಟ್ಟ. ಇವಳಿಗೊಂಥರ ಶಾಕು, ನಾನೇನಾದ್ರೂ ತಪ್ಪು ಮಾಡ್ಬಿಟ್ನ ಅಂತ ಹೇಳಿ ಇವಳಿಗೊಂಥರ ಗಿಲ್ಟ್ ಫೀಲ್ ಆಗುತ್ತೆ. ಈ ಕಡೆ ಓಲ್ಡ್ರಿಚ್ ಮತ್ತೆ ಚಾರ್ಲೆಟ್ ಇಬ್ರು ಕಳೆದೋಗಿರೋ ಆ ಹುಡುಗನ್ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ಓಲ್ಡ್ರಿಚ್ ಈಗ ಚಾರ್ಲೆಟ್ ಹತ್ರ ಮಾತಾಡ್ತಾ, ಈ ಎರಿಕ್ ಅನ್ನೋನು ಈ ಊರಿಂದ ತುಂಬಾ ಸಲ ಆಚೆ ಹೋಗಿದ್ದಾನೆ, 2 ದಿನ ಆದ್ಮೇಲೆ ತಿರ್ಗಾ ವಾಪಸ್ ಬರ್ತಾನೆ. ಅವನು ಯಾರು ಅಂತ ಗೊತ್ತಲ್ವಾ? ಅವರಪ್ಪ ಒಬ್ಬ ಡ್ರಗ್ ಡೀಲರ್. ಅವ್ರ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರ್ಬೋದು, ದುಡ್ಡು ಖಾಲಿ ಆದ್ಮೇಲೆ ವಾಪಸ್ ಬರ್ತಾನೆ ಬಿಡು ಅಂತ ಹೇಳ್ತಾನೆ. ಚಾರ್ಲೆಟ್ ಈಗ ಓಲ್ಡ್ರಿಚ್ ಜೊತೆ ಮಾತಾಡ್ತಾ, 33 ವರ್ಷದಿಂದ ನಿನ್ ತಮ್ಮ ಮ್ಯಾಕ್ಸ್ ಕೂಡ ಹೀಗೆ ಮಿಸ್ ಆಗ್ಬಿಟ್ಟ, ಸೇಮ್ ಡೇಟ್ ಅಲ್ಲಿ ಅದೇ ತರ ಹೆರಿಕ್ ಕೂಡ ಹೇಗ್ ಮಿಸ್ ಆಗೋದಕ್ ಸಾಧ್ಯ ಅಂತ ಕೇಳ್ತಾಳೆ. ಓಲ್ಡ್ರಿಚ್ ಈಗ ನನ್ನ ತಮ್ಮನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡಿ, ಅದರಿಂದ ಇದಕ್ಕೇನು ಉಪಯೋಗ ಇಲ್ಲ, ಪ್ಲೀಸ್ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಓಲ್ಡ್ರಿಚ್ ಹೇಳಿದಾಗ ಚಾರ್ಲೆಟ್ ಕೂಡ ಸರಿ ಸರಿ ಮಾತಾಡಲ್ಲ ಬಿಡು ಅಂತ ಹೇಳಿ ಎರಿಕ್ ಲಾಸ್ಟ್ ಎಲ್ಲಿ ಮಿಸ್ ಆದ್ನೋ ಅಲ್ಲಿನ ಫೋಟೋಸ್ಗಳನ್ನ ನೋಡ್ತಾ ಇದ್ರೆ ಅಲ್ಲಿ ಕಾರ್ಗಳ ಟೈರ್ ಮಾರ್ಕ್ ಇರುತ್ತೆ. ಅದಲ್ಲದೆ ಅದ್ರ ಜೊತೆ ಒಂದು ಟ್ರಕ್ ಟೈರ್ ಮಾರ್ಕ್ ಕೂಡ ಇರುತ್ತೆ. ಈ ಎರಿಕ್ ತಂದೆ ಕೂಡ ಒಂದು ಟ್ರಕ್ ನ ಇಟ್ಕೊಂಡಿದ್ದಾನೆ. ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ಅಂತ ಹೇಳಿ ಓಲ್ಡ್ರಿಚ್ ಅಲ್ಲಿಂದ ಓಡ್ತಾನೆ. ಈಗ ನಮ್ಗೆ ವಿಂಟನ್ ಊರ್ನಲ್ಲಿರೋ ಒಂದು ಹೋಟೆಲ್ ನ ತೋರಿಸ್ತಾರೆ. ಆ ಹೋಟೆಲ್ಗೆ ಓನರ್ ಬಂದು ರೆಜಿನಾ ಅಂತ. ಈ ರೆಜಿನಾ ಬೇರೆ ಯಾರು ಅಲ್ಲ, ಜೋನಸ್ ಫ್ರೆಂಡ್ ಬೋಟಸ್ ಇದನ್ನಲ್ವಾ ಅವರಮ್ಮ. ಇವಳಿಲ್ಲಿ ಭೂಮಿನೇ ತಲೆ ಮೇಲೆ ಬಿದ್ರು ಹಾಗೆ ಕೈ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾಳೆ. ಯಾಕಂದ್ರೆ ಈ ಎರಿಕ್ ಅನ್ನೋನು ಕಾಣೆ ಆಗ್ಬಿಟ್ನಲ್ವಾ, ಆಗಿಂದ ಈ ಹೋಟೆಲ್ಗೆ ಕಸ್ಟಮರೇ ಇಲ್ದಾಗ ಆಗ್ಬಿಟ್ಟಿರ್ತಾರೆ. ಅದಲ್ದೆ ಲೋನ್ ಕೊಟ್ಟ ಬ್ಯಾಂಕ್ನವರು ಕೂಡ ಲೋನ್ ನ ತಗೊಳೋದ್ ಗೊತ್ತಾಗುತ್ತೆ ಕಟ್ಟೋದ್ ಗೊತ್ತಾಗೋದಿಲ್ವಾ ಅಂತ ಹೇಳಿ ಬೈತಾ ಇರ್ತಾರೆ. ಈ ಕಡೆ ರೆಜಿನಾ ಕೂಡ ಏನ್ ಕಮ್ಮಿ ಇಲ್ಲ. ಯೋ, ಈ ಊರ್ನಲ್ಲಿ ಎರಿಕ್ ಅನ್ನೋನು ಕಾಣೆ ಆಗ್ದಾಗಿಂದ ಊರ್ನಲ್ಲಿ ಒಂದು ನಾಯಿ ಕೂಡ ಹೋಟ್ಲ್ ಹತ್ರ ಬರ್ತಾ ಇಲ್ಲ, ದುಡ್ಡು ಬಂದ್ರೆ ಕೊಡಲ್ವಾ, ಇಡಯ್ಯ ಫೋನ್ ಅಂತ ಹೇಳಿ ಕಟ್ ಮಾಡ್ಬಿಡ್ತಾಳೆ. ಈ ಕಡೆ ಸ್ಕೂಲ್ ನಲ್ಲಿ ಜೋನಸ್ ಮತ್ತೆ ಬೋಟಸ್ ಇಬ್ರು ಪಕ್ಕ ಕುತ್ಕೊಂಡು ಪಾಠ ಕೇಳ್ಬೇಕಾದ್ರೆ ಈ ಬೋಟಸ್ ಮೆಲ್ಲಗೆ ಜೋನಸ್ ಕಿವಿ ಹತ್ರ ಬಂದು, ಈಗ ಮಿಸ್ ಆಗಿದಾನಲ್ವಾ ಎರಿಕ್, ಅವನ ಹತ್ರ ತುಂಬಾ ಐಟಮ್ ಇದೆ. ಐಟಮ್ ಅಂದ್ರೆ ಡ್ರಗ್ಸ್ ಅಂತ ತಿಳ್ಕೊಂಬಿಡಿ. ಯಾಕಂದ್ರೆ ಡ್ರಗ್ಸ್ ಅನ್ನೋ ಪದನ ಪದೇ ಪದೇ ಯೂಟ್ಯೂಬ್ ನಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಅದನ್ನೆಲ್ಲ ಅವನು ಒಂದ್ ಕಡೆ ಬಚ್ಚಿಟ್ಟಿದ್ದಾನೆ. ಅವನು ನಿಜವಾಗ್ಲೂ ಮಿಸ್ ಆಗಿದ್ರೆ ಅದೆಲ್ಲ ಅಲ್ಲೇ ಇರುತ್ತೆ, ಅದನ್ನ ನಾವ್ ಎತ್ಕೊಂಡ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೋತಾರೆ. ಈ ಕಡೆ ಓಲ್ಡ್ರಿಚ್ ಈಗ ಅವ್ರ ಅಪ್ಪ ಅಮ್ಮನ ಮನೆಗೆ ಬರ್ತಾನೆ. ಅಲ್ಲಿ ಅವ್ರ ಅಮ್ಮ ಜಾನ ಒಬ್ಳೇ ಇರ್ತಾಳೆ. ಅಮ್ಮ, ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡು, ಸ್ಟೇಷನ್ಗೆ ಏನು ಕಾಲ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಈಗ ಈ ಊರಲ್ಲಿ ಏನೇನೋ ನಡೀತಾ ಇದೆ ಕಣೋ, ಇಲ್ಲಿ ನೋಡು ಅಂತ ಹೇಳಿ ಒಂದು ಚಾಕ್ಲೇಟ್ ಕವರ್ನ ತೋರಿಸ್ತಾಳೆ. ಆ ಚಾಕ್ಲೇಟ್ ಕವರ್ ಬಂದು 80s. ಈ ಚಾಕ್ಲೇಟ್ ಅಂದ್ರೆ ನಿನ್ ತಮ್ಮನಿಗೆ ತುಂಬಾ ಇಷ್ಟ. ಈ ಚಾಕ್ಲೇಟ್ ನಿಂತು ಹೋಗಿ ತುಂಬಾ ವರ್ಷಗಳಾಯ್ತು, ಈಗ ಈ ಕವರ್ ಯಾಕೆ ಇಲ್ಲಿಗೆ ಬಂದಿದೆ ಅಂತ ಕೇಳ್ತಾಳೆ. ಅವನೇನಾದ್ರೂ ಸೈಂಟಿಸ್ಟ್ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ? ಅವನಿಗಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಅವನ್ ತಮ್ಮನ ಫೋಟೋನ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಜಾನ ಈಗ ಓಲ್ಡ್ರಿಚ್ ಹತ್ರ 33 ವರ್ಷದಿಂದ ನಿನ್ ತಮ್ಮ ಮ್ಯಾಕ್ಸ್ ಹೀಗೆ ಮಿಸ್ ಆದ, ಈಗ ಎರಿಕ್ ಅನ್ನೋನು ಕೂಡ ಮಿಸ್ ಆಗಿದ್ದಾನೆ, ಇದೆಲ್ಲ ತಿರ್ಗಾ ನಡೀತಾ ಇದೆ ಅಂತ ತನ್ನೊಳಗೆ ತಾನು ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಸ್ಕೂಲಿಂದ ಜೋನಸ್ ಮತ್ತೆ ಬಾಟಸ್ ಇಬ್ರು ಆಚೆ ಬರ್ತಾರೆ. ಇವತ್ ರಾತ್ರಿನೇ ಹೋಗ್ಬಿಟ್ಟು ಐಟಮ್ನೆಲ್ಲ ಎತ್ಕೊಂಡ್ಬಿಡೋಣ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಆಗಲ್ಲಿಗೆ ಮಾರ್ತಾ ಮತ್ತೆ ಮ್ಯಾಗ್ನಸ್ ಇಬ್ರು ಬಂದು ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ. ಆಗ್ಲೂ ಕೂಡ ಈ ಬೋಟೋಸ್ ಅನ್ನೋನು ಆ ಮಾರ್ತಾ ಕೈನ ಹಿಡ್ಕೊಳ್ತಾ ಇರ್ತಾನೆ. ಅದನ್ನ ನೋಡಿ ಜೋನಸ್ಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಓಲ್ಡ್ರಿಚ್ ಈಗ ಎರಿಕ್ ಕೇಸ್ನ ಸೀರಿಯಸ್ ಆಗಿ ಫಾಲೋ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ರೆ ಜೋನಸ್ ಅಮ್ಮನ್ಗೆ ಕಾಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವರಿಬ್ರು ವಿಷಯ ಪಾಪ ನಮ್ ಪ್ರಿನ್ಸಿಪಲ್ ಕ್ಯಾಥರಿನಾಗೆ ಗೊತ್ತಿಲ್ಲ. ಅವಳು ಮನೆಯಲ್ಲಿ ಬಟ್ಟೆ ಮಡಚಿಡ್ತಾ ಇರ್ತಾಳೆ. ಆಗ ಅವಳಿಗೆ ಓಲ್ಡ್ರಿಚ್ ಜಾಕೆಟ್ ನಲ್ಲಿ ಒಂದು ಕೂದಲು ಸಿಕ್ಬಿಡುತ್ತೆ. ಆಗ ಅವಳು ಆ ಜಾಕೆಟ್ ನ ಸ್ಮೆಲ್ ಮಾಡಿ ನೋಡ್ತಾಳೆ. ಅದರಲ್ಲಿ ಅವಳಿಗೆ ಪರ್ಫ್ಯೂಮ್ ಸ್ಮೆಲ್ ಬೇರೆ ಬಂದ್ಬಿಡುತ್ತೆ. ಲೈಟ್ ಆಗಿ ಕ್ಯಾಥರಿನಾಗೆ ಅವನ ಗಂಡನ ಮೇಲೆ ಅನುಮಾನ ಶುರು ಆಗುತ್ತೆ. ಈ ಜೋನಸ್ ಅಮ್ಮ ಇದ್ದಾಳಲ್ವಾ, ಅವಳು ಮಸಾಜ್ ಮಾಡೋಳು. ಈಗ ಅವಳು ಅಲೆಕ್ಸಾಂಡರ್ ಅನ್ನೋನಿಗೆ ಮಸಾಜ್ ಮಾಡ್ತಾ ಇರ್ತಾಳೆ. ಈ ಅಲೆಕ್ಸ್ ಬೇರೆ ಯಾರು ಅಲ್ಲ, ಈ ಬೋಟಸ್ ಇದನ್ನಲ್ವಾ ಅವರಪ್ಪ. ಹೋಟೆಲ್ ನಡೆಸ್ತಾ ಇದ್ದಾಳಲ್ವಾ ರೆಜಿನಾ, ಅವಳು ಗಂಡ. ಇವನಲ್ಲಿ ಹ್ಯಾನಾಗೆ ಸಿಂಪತಿ ತೋರಿಸ್ತಾ ಇರ್ತಾನೆ, ಯಾಕಂದ್ರೆ ಅವಳ ಗಂಡ ನೇಣಕೊಂಡು ಸತ್ತೋಗಿರ್ತಾನಲ್ವಾ ಅದಕ್ಕೆ. ಈಗ ನಮ್ಗೆ ಐನಸ್ ನ ತೋರಿಸ್ತಾರೆ. ಈ ಐನಸ್ ಯಾರಪ್ಪ ಅಂತ ಹೇಳಿದ್ರೆ ಜೋನಸ್ ನ ಅಜ್ಜಿ. ಅವಳಿಗೆ ಒಂದು ವಾಯ್ಸ್ ಮೆಸೇಜ್ ಬಂದಿರುತ್ತೆ. ವಾಯ್ಸ್ ಮೆಸೇಜ್ ನ ಕಳ್ಸಿರೋದು ಬೇರೆ ಯಾರು ಅಲ್ಲ, ಅದು ಹ್ಯಾನಾ. ನಿಮ್ಮಗ ಸತ್ತೋಗಿದ್ದಾನೆ, ಜೋನಸ್ ಮನೆಯಲ್ಲಿ ಒಬ್ನೇ ಇದ್ದಾನೆ, ನೀವ್ ಯಾಕೆ ಒಂದ್ಸಲನಾದ್ರೂ ಮನೆಗ್ ಬರ್ತಾ ಇಲ್ಲ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳ್ಸಿರ್ತಾಳೆ. ಅಜ್ಜಿ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಅವಳ ಕಾನ್ಸಂಟ್ರೇಷನ್ ಎಲ್ಲ ಟೈಮ್ ಮೇಲೆನೆ ಇರುತ್ತೆ. ಯಾವಾಗ 10-13 ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಈಗ ಜೋನಸ್ ಪ್ಲಾನ್ ಪ್ರಕಾರ ಆ ಐಟಮ್ ನ ಎತ್ಕೊಳ್ಳೋದಕ್ಕೆ ಅಂತ ಹೇಳಿ ಗುಹೆ ಹತ್ರ ಬರ್ತಾನೆ. ಅಲ್ಲಿ ನೋಡಿದ್ರೆ ಯಾರು ಇನ್ನ ಅಲ್ಲಿಗೆ ಬಂದಿರಲ್ಲ. ಆಗ ಅಲ್ಲಿಗೆ ಮಾರ್ತಾ ಒಬ್ಳೆ ಬರ್ತಾಳೆ. ಆಗ ಜೋನಸ್ ನಿಮ್ಮ ಅಣ್ಣ ಮತ್ತೆ ಬೋಟಸ್ ಇನ್ನು ಬಂದಿಲ್ವಾ ಅಂತ ಕೇಳ್ತಾನೆ. ಅವರೆಲ್ಲ ಹೇಳಿ ಟೈಮಿಗೆ ಯಾವಾಗ ಬಂದಿದ್ದಾರೆ ಅಂತ ಹೇಳಿ ಜೋನಸ್ ನಾನಿವಾಗ ಬೋಟಸ್ ಜೊತೆ ಇದೀನಲ್ವಾ ಈಗಂತ ಅವಳಿನ್ನು ಶುರು ಮಾಡ್ಬೇಕು ಅನ್ನೋದ್ರಲ್ಲೇ
ಬೇಡ ಮಾರ್ತಾ, ಅದೆಲ್ಲ ಏನಕ್ಕೆ ಇವಾಗ ಅಂತ ಹೇಳಿದಾಗ ಮಾರ್ತಾ ಈಗ ಇಲ್ಲ, ನಾನು ಅದನ್ನ ಹೇಳಲೇಬೇಕು. ನೀನು ಇಷ್ಟು ತಿಂಗಳಿಂದ ಎಲ್ಲೋಗಿದ್ದೆ ಅಂತನೂ ನನಗೆ ಗೊತ್ತಿಲ್ಲ. ನಾನ್ ನಿನಗೆ ಎಷ್ಟು ಸಲ ಮೆಸೇಜ್ ಮಾಡಿದ್ದೀನಿ, ನೀನು ಒಂದಕ್ಕಾದ್ರೂ ರಿಪ್ಲೈ ಕೊಟ್ಟಿಲ್ಲ. ಅದಲ್ದೆ ಲಾಸ್ಟ್ ಸಮ್ಮರ್ ಅಲ್ಲಿ ನನ್ನ ನಿನ್ನ ಮಧ್ಯೆ ನಡೆದಿದ್ದು ಈಗಂತ ಮಾರ್ತಾ ಹೇಳ್ಬೇಕಾದ್ರೆ ಜೋನಸ್ಗೆ ಏನು ಅರ್ಥ ಆಗಲ್ಲ. ಓಕೆ ಬಿಟ್ಬಿಡು ಪರವಾಗಿಲ್ಲ ಅಂತ ಹೇಳ್ತಾನೆ. ಮಾರ್ತಾ ಈಗ ಈ ಕೇವ್ನ ನೋಡ್ತಾ ಇದ್ರೆ, ಈ ಲೈಟ್ ನ ನೋಡ್ತಾ ಇದ್ರೆ, ಈ ಜಾಗನ ನೋಡ್ತಾ ಇದ್ರೆ ಇದಕ್ಕಿಂತ ಮುಂಚೆನೆ ನಾನು ಇಲ್ಲಿಗೆ ಬಂದಿದ್ದೀನೇನೋ ಅನ್ನೋ ಫೀಲ್ ಬರ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಜೋನಸ್ ಇವಾಗ ಅದನ್ನ ಡೇಜಾವು ಅಂತ ಕರೀತಾರೆ. ಹೀಗೆ ಅವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಿಕ್ಕಿರೋರೆಲ್ಲ ಬರ್ತಾರೆ. ಅವ್ರು ಬರೋದಲ್ದೆ ಅವ್ರ ಜೊತೆ ಮಿಕ್ಕಲ್ಲ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಮಾರ್ತಾ ಈಗ ಮ್ಯಾಗ್ನಸ್ ಹತ್ರ ಇವನು ಏನಕ್ಕೆ ಇಲ್ಲಿ ಕರ್ಕೊಂಬಂದ್ರೆ, ಈ ವಿಷಯ ಏನಾದ್ರೂ ಅಮ್ಮನಿಗೆ ಗೊತ್ತಾದ್ರೆ ನಮ್ಮಿಬ್ರ ಕತೆ ಅಷ್ಟೇ ಈಗಂತ ಹೇಳ್ಬೇಕಾದ್ರೆ ಈ ಮಿಕ್ಕಲ್ ಇದನಲ್ವಾ ಅವನು, ಹೇ ನಾನಿನ್ನು ಚಿಕ್ಕ ಮಗು ಅಲ್ಲ, ಬನ್ನಿ ಹೋಗೋಣ ಅಂತ ಹೇಳಿ ಎಲ್ರನ್ನೂ ಕರ್ಕೊಂಡು ಗುಹೆ ಹತ್ರ ಹೋಗ್ತಾನೆ. ಎಲ್ರು ಈಗ ಎರಿಕ್ ಬಚ್ಚಿಟ್ಟಿರೋ ಐಟಮ್ ನ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ಈ ಎಲ್ಗಾ ಡಾಬ್ಲರ್ ಅನ್ನೋ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಈ ತಾತನಿಗೆ ಲೈಟ್ ಆಗಿ ತಲೆ ಸರಿ ಇರಲ್ಲ. ಇದು ತಿರ್ಗಾ ನಡೀತಾ ಇದೆ ಅಂತ ಹೇಳ್ಕೊಂಡು ಒಬ್ನೇ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಊರ್ನವರೆಲ್ಲ ಕಾಣೆ ಆಗಿರೋ ಹೆರಿಗ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಆನಾಗಲ್ಲಿ ಮೆಸೇಜ್ ಬರುತ್ತೆ ಹೋಲ್ರಿಚ್ ಇಂದ, 5 ನಿಮಿಷದಲ್ಲಿ ನಾನಲ್ಲಿ ಇರ್ತೀನಿ ಅಂತ, ನನಗಿಲ್ಲೇನ್ ಕೆಲಸ ಅಂತ ಹೇಳಿ ಅವಳು ಅಲ್ಲಿಂದ ಓಡ್ಬಿಡ್ತಾಳೆ. ಆಗ್ಲೇ ಆ ಮೀಟಿಂಗ್ ನಡೀತಾ ಇರೋ ಜಾಗಕ್ಕೆ ಅದು ತಿರ್ಗಾ ನಡೀತಾ ಇದೆ ಅಂತ ಹೇಳ್ಕೊಂಡು ಎಲ್ಗಾ ಡಾಬ್ಲರ್ ಅಲ್ಲಿಗೆ ಬರ್ತಾನೆ. ಆಗ ಚಾರ್ಲೆಟ್ ಎಲ್ಗಾ ಡಾಬ್ಲರ್ ನ ನೋಡಿ, ನೀವೇಗ ಇಲ್ಲಿಗೆ ಬಂದ್ರಿ, ಬನ್ನಿ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳ ಜೊತೆನೆ ಅವನ್ನ ಕರ್ಕೊಂಡು ಹೋಗ್ತಾಳೆ. ಈ ಎಲ್ಗಾ ಡಾಬ್ಲರ್ ಯಾರು ಗೊತ್ತಾ, ಅದೇ ಡಾಕ್ಟರ್ ಇದಾರಲ್ವಾ ಪೀಟರ್, ಅವರ ಅಪ್ಪ. ಇನ್ನೊಂದ್ ಕಡೆ ಅಜ್ಜಿ ಲೆಟರ್ ನ ಕೈನಲ್ಲಿ ಹಿಡ್ಕೊಂಡು ಟೈಮ್ನೇ ನೋಡ್ತಾ ಇರ್ತಾಳೆ. ಟೈಮ್ ಇವಾಗ 10 ಗಂಟೆ 3 ನಿಮಿಷ ಆಗಿರುತ್ತೆ. ಇನ್ನು 10 ನಿಮಿಷದಲ್ಲಿ ಅದನ್ನ ಓಪನ್ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಈಗ ಮತ್ತೆ ನಮಗೆ ಜೋನಸ್ ಮತ್ತೆ ಗ್ಯಾಂಗ್ ನ ತೋರಿಸ್ತಾರೆ. ಅವರಲ್ಲಿ ಐಟಮ್ ನ ಹುಡುಕ್ಬೇಕಾದ್ರೆ ಈ ಮಿಕ್ಕಲ್ಲಿದನಲ್ವಾ ಅವನು ಈ ಎರಿಕ್ ಅನ್ನೋನು ಮಿಸ್ ಆಗ್ಬಿಟ್ನಾ ಅಥವಾ ಯಾರಾದ್ರೂ ಓಡೋದ್ ಸಾಯಿಸ್ಬಿಟ್ರ ಅವನ್ನ ಅಂತ ಕೇಳ್ತಾನೆ. ಎಷ್ಟೊತ್ತಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವ ಅಂತ ಹೇಳಿ ಅವನಿಗೆ ಬೈದು ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ತಾರೆ. ಈಗ ಅವರೆಲ್ಲ ಆ ಊರಿನ ಪವರ್ ಪ್ಲಾಂಟ್ ಹತ್ರ ಬರ್ತಾರೆ. ಅಲ್ಲಿ ಜೋನಸ್ಗೆ ಏನೋ ಒಂದು ಫೀಲ್ ಆಗುತ್ತೆ. ಆದ್ರೂ ಅದನ್ನ ದಾಟಿ ಅವರೆಲ್ಲ ಈಗ ಐಟಮ್ ಇರೋ ಜಾಗಕ್ಕೆ ಹೋಗ್ತಾರೆ. ಈಗ ಇವರೆಲ್ಲ ಆ ಐಟಮ್ ಇರೋ ಜಾಗಕ್ಕೆ ಹೋಗಿ ಹುಡುಕಿದ್ರೆ ಅದಲ್ಲಿರಲ್ಲ. ಆಗ್ಲೇ ಒಂದು ಸೌಂಡ್ ಬರುತ್ತೆ, ಇದನ್ನ ನೀವು ಹುಡುಕ್ತಾ ಇರೋದು ಅಂತ ಹೇಳಿ. ಯಾರದು ಅಂತ ನೋಡಿದ್ರೆ ಅದು ಒಂದು ಹುಡುಗಿ. ಆ ಹುಡುಗಿ ಹೆಸರು ಬಂದು ಫ್ರಾನ್ಸಿಸ್ಕಾ ಅಂತ. ಇವಳು ಬಂದು ಆ ಚೀಫ್ ಪೊಲೀಸ್ ಆಫೀಸರ್ ಚಾರ್ಲೆಟ್ ಇದಾಳಲ್ವಾ ಅವಳ ಮಗಳು. ಈ ಐಟಮ್ ಇರೋ ಜಾಗ ನಿಮಗಿಂತ ಮುಂಚೆನೆ ನನಗೆ ಗೊತ್ತು. ಇದನ್ನ ಹೊರಗಡೆ ಮಾರಿದ್ರೆ $500 ಸಿಗುತ್ತೆ. ನನಗೆ ಅಷ್ಟೆಲ್ಲ ಏನು ಬೇಕಾಗಿಲ್ಲ, $200 ಕೊಟ್ರೆ ಸಾಕು ಅಂತ ಹೇಳ್ತಾಳೆ. ಆಗ ಬೋಟ ಸಡನ್ ಆಗಿ ಅವಳ ಹತ್ರ ಬಂದು ಆ ಐಟಮ್ ನ ಕಿತ್ಕೊಂಡು ಇದೆಲ್ಲ ನಮ್ದು ಅಂತ ಹೇಳಿ ಅವಳನ್ನ ತಳ್ಳಿಬಿಡ್ತಾನೆ. ಆಗ್ಲೇ ಅವಳು ಮುಂದೆ ಇದ್ದ ಕೇವಿಂದ ವಿಚಿತ್ರವಾಗಿ ಸೌಂಡ್ ಬರೋದಕ್ಕೆ ಶುರು ಆಗುತ್ತೆ. ಆಗ ಅವ್ರ ಹತ್ರ ಇದ್ದ ಫ್ಲಾಶ್ ಲೈಟ್ ಎಲ್ಲ ಆನ್ ಅಂಡ್ ಆಫ್ ಆಗೋದಕ್ಕೆ ಶುರು ಆಗುತ್ತೆ. ಆಗ್ಲೇ ಆ ಕೇವಿಂದ ಬರ್ತಾ ಇದ್ದ ಸೌಂಡ್ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಇವ್ರಿಗಾಗ ಭಯವಾಗಿ ಎಲ್ರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಜೋನಸ್ ಮತ್ತೆ ಮಿಕ್ಕಲ್ ಇಬ್ರು ಒಟ್ಟಿಗೆ ಓಡ್ತಾರೆ. ಒಂದ್ ಕಡೆ ಜೋನಸ್ ಕೆಳಗಡೆ ಬಿದ್ದ್ಬಿಡ್ತಾನೆ. ಎದ್ದು ನೋಡಿದ್ರೆ ಅಲ್ಲಿ ಮಿಕ್ಕಲ್ ಇರೋದಿಲ್ಲ. ಅವನು ನನಗಿಂತ ಮುಂಚೆನೆ ಓಡೋಗಿರ್ಬೋದು ಅಂತ ಹೇಳಿ ನಾನಿಲ್ಲಿಂದ ಓಡೋಗ್ಬೇಕು ಅಂತ ಹೋಗ್ಬೇಕಾದ್ರೆ ಅವನಿಗೆ ಜೋನಸ್ ಅನ್ನೋ ಸೌಂಡ್ ಕೇಳುತ್ತೆ. ಇವನು ಯಾರದು ಅಂತ ತಿರುಗಿ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಇವ್ರಪ್ಪ. ಅವ್ರ ಅಪ್ಪನ್ ನೋಡಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಂದ ಎಲ್ರು ಇದ್ದ ಜಾಗಕ್ಕೆ ಬಂದು ಸೇರ್ಕೋತಾನೆ. ಆಗ್ಲೇ ಎಲ್ರು ಒಂದು ರಿಯಲೈಸ್ ಆಗ್ತಾರೆ, ಅವ್ರ ಜೊತೆನೆ ಇದ್ದ ಮಿಕ್ಕಲ್ ಈಗ ಅವ್ರ ಜೊತೆ ಇಲ್ಲ. ಈಗ ಎಲ್ರು ಸೇರಿ ಮಿಕ್ಕಲ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರೆಲ್ಲ ಹುಡುಕಿ ಸುಸ್ತಾಗ್ತಾರೆ ಹೊರತು ಮಿಕ್ಕಲ್ ಮಾತ್ರ ಕಾಣೋದೇ ಇಲ್ಲ. ಫೈನಲಿ ಅವರೆಲ್ಲ ಸೇರ್ಕೊಂಡು ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಪೊಲೀಸ್ ಕೂಡ ಅಲ್ಲಿಗೆ ಬರ್ತಾರೆ. ಈ ವಿಷಯ ಟೌನ್ ನಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡುತ್ತೆ. ಎಲ್ರು ಈಗ ಆ ಕೇವ್ ಹತ್ರ ಬರ್ತಾರೆ. ಎಲ್ರು ಅಲ್ಲಿ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಇದೆಲ್ಲ ಎಕ್ಸಾಕ್ಟ್ ಆಗಿ 10 ಗಂಟೆ 13 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಇದೇ ಟೈಮ್ಗೋಸ್ಕರ ಆ ಕಡೆ ಅಜ್ಜಿ ವೆಯ್ಟ್ ಮಾಡ್ತಾ ಇರ್ತಾಳಲ್ವಾ. ಈಗ ಅಜ್ಜಿ ಲೆಟರ್ನ ಓಪನ್ ಮಾಡಿ ಓದೋದಕ್ಕೆ ಶುರು ಮಾಡ್ತಾಳೆ. ಅವಳಲ್ಲಿ ಓದ್ತಾ ಅದನ್ನೆಲ್ಲ ನಂಬೋದಕ್ಕೆ ಆಗೋದಿಲ್ಲ. ಅದನ್ನ ಓದಿ ಮುಗಿಸಿದಾದ್ಮೇಲೆ ಒಂದೇ ಸಮ ಅಳೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಈಗ ಟೋಟಲ್ ಆಗಿ 2 ಹುಡುಗರು ಮಿಸ್ಸಿಂಗ್. ಸೊ ಇನ್ವೆಸ್ಟಿಗೇಷನ್ ಕೂಡ ಜೋರಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಚಿಂಚು ಬಿಡದೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ಬೇಕಾದ್ರೆ ಅಲ್ಲವರಿಗೆ ಒಂದು ಚಿಕ್ಕ ಹುಡುಗನ ಬಾಡಿ ಸಿಗುತ್ತೆ. ಅವರೆಲ್ಲ ಈ ಬಾಡಿ ಮಿಕ್ಕಲ್ದೆ ಅಂತ ಅನ್ಕೋತಾರೆ. ಆ ಜಾಗಕ್ಕೀಗ ಹೋಲ್ರಿಚ್ ಓಡ್ ಬರ್ತಾನೆ. ಯಾಕಂದ್ರೆ ಅಪ್ಪ ಅಲ್ವಾ, ಸಡನ್ ಆಗಿ ಮಗ ಸತ್ತೋದ ಅಂದ್ರೆ ಹೇಗ್ ನಂಬೋದಕ್ಕಾಗತ್ತೆ. ಓಡ್ ಬಂದ್ ನೋಡಿದ್ರೆ ಅದು ಮಿಕ್ಕಲ್ಲು ಅಲ್ಲ, ಹಾಗೆ ಕಳೆದೋಗಿರೋ ಹೆರಿಕ್ ಕೂಡ ಅಲ್ಲ. ಈ ಹುಡುಗ ಬೇರೆ ಯಾರೋ. ಆ ಹುಡುಗನ ಕಣ್ಣೆಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಒಂದ್ ಕಡೆ ಮಿಕ್ಕಲ್ ಅಲ್ಲ ಅಂತ ಸಮಾಧಾನ ಪಡ್ಕೊಂಡ್ರೆ ಈ ಹುಡುಗ ಯಾರು ಅನ್ನೋ ಪ್ರಶ್ನೆ ಉಳ್ಕೊಳ್ಳುತ್ತೆ. ಮಿಕ್ಕಲ್ ಈಗ ಎಲ್ಲೋದ, ಆ ಎರಿಕ್ ಅನ್ನೋನು ಏನದ, ಇದು ಎಲ್ಲಾರ್ಗೂ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಸೀನಲ್ಲಿ ನಮಗೀಗ ಎರಿಕ್ ನ ತೋರಿಸ್ತಾರೆ. ಅವನು ಒಂದ್ ರೂಮ್ ನಲ್ಲಿ ಇರ್ತಾನೆ. ಅವನ್ ಬಾಯಿನ ಕಟ್ಟಾಕಿ ಒಂದ್ ಕುರ್ಚಿ ಮೇಲೆ ಯಾರೋ ಅವನನ್ನ ಕೂರಿಸ್ಬಿಟ್ಟಿರ್ತಾರೆ.
ಅವನ ಮೇಲೆ ಇವನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಥರ ತೋರಿಸಿ ನಮಗೆ ಫಸ್ಟ್ ಎಪಿಸೋಡ್ನ ಮುಗಿಸ್ತಾರೆ. ಈ ಎಕ್ಸ್ಪೆರಿಮೆಂಟ್ನ ಮಾಡ್ತೋರೋನು ಯಾರು, ಈ ಮಿಕ್ಕಲ್ ಅನ್ನೋನು ಎಲ್ಲೋದ, ಈ ಎರಿಕ್ ಅನ್ನೋನು ಇವನ್ ಕೈಗೆ ಹೇಗೆ ಸಿಗಾಕೊಂಡ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಮಿಸ್ ಮಾಡದೆ ಒಂದೊಳ್ಳೆ ಸಿನಿಮಾ ಕಥೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿರಿ. ಆದಷ್ಟು ಬೇಗ ಬರ್ತೀನಿ, ಮತ್ತೆ ಸಿಗೋಣ. ಬಾಯ್ ಬಾಯ್.